ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನೀಟ್ 2026 ರೀ ಎಕ್ಸಾಮಿನೇಷನಿನ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಅಡ್ಮಿಟ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಅಡ್ಮಿಟ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ನೀವು ಫಿಲ್ ಮಾಡಬೇಕಾಗಿರುವಂಥ ಮ್ಯಾಂಡೇಟ್ರಿ ಡೀಟೇಲ್ಸನ್ನು ನೋಡೋಣ. ಮತ್ತು ಎಕ್ಸ್ಟ್ರಾ ಅಡಿಷನಲ್ ಚೇಂಜಸ್ ಏನಾಗಿದೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ NTA NEET 2026 ಅಂತ ಕ್ರೋಮ್ ಬ್ರೌಸರಲ್ಲಿ ಟೈಪ್ ಮಾಡಿ. ಸೊ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಸೊ ಫಸ್ಟ್ ಲಿಂಕ್ ಮೇಲೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಈ ರೀತಿಯಾದಂಥ NTA ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕೆಳಗಡೆ ಕರ್ಸರ್ ಮೂವ್ ಮಾಡಿದ್ರೆ ಅಡ್ಮಿಟ್ ಕಾರ್ಡ್ ನೀಟ್ UG 2026 ರೀ ಎಕ್ಸಾಮಿನೇಷನ್ ಅಂತ ಇದೆಯಲ್ವಾ, ಇದನ್ನಾರು ಕ್ಲಿಕ್ ಮಾಡಿ, ಅಥವಾ ಸೆಕೆಂಡ್ ಲಿಂಕ್ ಅದಾದರೂ, ಯಾಕಂದರೆ ಆಲ್ಟರ್ನೇಟಿವ್ ಒಂದೇ ಲಿಂಕ್ ಇದ್ದರೆ ಏನಾಗುತ್ತೆ, ಸರ್ವರ್ ಬ್ಯುಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಎರಡು ಲಿಂಕನ್ನು ಕೊಟ್ಟಿದ್ದಾರೆ, ಎರಡು ಲಿಂಕ್ ಒಂದಕ್ಕೇ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ, ಹಾಗೆ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಆ್ಯಂಡ್ ದೆನ್ ಇಲ್ಲಿ ಏನು ಸೆಕ್ಯೂರಿಟಿ ಪಿನ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಡಿ. ಏನಾದರೂ ಪಾಸ್ವರ್ಡ್ ಏನಾದರೂ ಮರೆತೋಗಿದ್ರೆ ಇಲ್ಲೇ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ರಿಕವರ್ ಸಹ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಸೆಕ್ಯೂರಿಟಿ ಪಿನ್ನನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಒಂದು ಅಕೌಂಟ್ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಂಪಲ್ಸರಿ, ಅದು ಎಲ್ಲರೂ ಲಿಂಕ್ ಮಾಡಲೇಬೇಕಾಗುತ್ತೆ. ಸೊ ಅಕೌಂಟ್ ಡೀಟೇಲ್ಸನ್ನು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡಿ, ನೆಕ್ಸ್ಟ್ ಫರ್ದರ್ ನಿಮ್ಗೆ ಏನು ಮಾಡುತ್ತೆ, ಸೊ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡುತ್ತೆ. ನೋಡ್ಬೋದು ನೀವು ಈ ಥರ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಈ ರೀತಿಯಾಗಿರುತ್ತೆ. ಇದರಲ್ಲಿ ಈ ವರ್ಷದ ಚೇಂಜಸ್ ಏನಪ್ಪ ಅಂತಂದರೆ, ಈಗ ಪ್ರೆಸೆಂಟ್ ಚೇಂಜಸ್ ಏನಪ್ಪ ಅಂತಂದರೆ, ಎಕ್ಸಾಮಿನೇಷನ್ ಟೈಮಿಂಗ್ಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ನೋಡಬಹುದು, ಟೈಮಿಂಗ್ಸ್ ಮೊದಲು 3 hours ಡ್ಯೂರೇಷನ್ ಇತ್ತು. ಸೊ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಫೀಡ್ಬ್ಯಾಕನ್ನು ತೊಗೊಂಡು, ಸೊ ನಮಗಿನ್ನೂ ಒಂದು 15 ನಿಮಿಷ ಎಕ್ಸ್ಟ್ರಾ ಬೇಕು ಅಂತ ರಿಕ್ವೆಸ್ಟ್ ಬಂದಿರೋದ್ರಿಂದ, ಹಾಗಾಗಿರೋದ್ರಿಂದ 2 to 5:15 ಎಕ್ಸಾಮಿನೇಷನ್ ಟೈಮಿಂಗ್ಸ್ ಆಗಿರುತ್ತೆ ನಿಮಗೆ. ಅಂದರೆ ಇನ್ನೂ 3 hours ಇನ್ನೊಂದು 15 minutes ಎಕ್ಸ್ಟ್ರಾನೇ ಸಿಕ್ಕಿದೆ ಈ ವರ್ಷ. ಸೊ ಇದು ಎಕ್ಸಾಮಿನೇಷನ್ ಟೈಮಿಂಗ್ಸಲ್ಲಿ ಚೇಂಜು. ಮತ್ತು ನಿಮಗೆ ಟೈಮಿಂಗ್ಸಲ್ಲಿ ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಮತ್ತು ರಿಪೋರ್ಟಿಂಗ್ ಟೈಮ್ ಕಾಲೇಜಿಗೆ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದಿರುತ್ತೆ ಅನ್ನೋದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಗನೆ ಹೋಗಿ, ಯಾಕಂದರೆ ಅಲ್ಲೆಲ್ಲನೂ ಚೆಕಿಂಗ್ ಎಲ್ಲ ಇರುತ್ತೆ. ಸ್ವಲ್ಪ ಅರ್ಲಿಯಾಗಿ ಹೋಗಿ ಅಲ್ಲೇ ಪ್ರಿಪೇರ್ ಆಗಿ. ನೆಕ್ಸ್ಟು ಹಾಗೆ ನಿಮ್ಮ ಮೇಜರ್ ಥಿಂಗ್ ಏನಪ್ಪ ಅಂದರೆ, ಲಾಸ್ಟ್ ಒನ್ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ನೀಟ್ ಎಕ್ಸಾಮ್ ನಡೆದಾಗಲೂ ಕ್ಯಾಂಡಿಡೇಟ್ಸ್ ಫೋಟೋ. ಸೊ ನೀವೇನು ನಿಮ್ಮ ಫೋಟೋನ ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಥಂಬ್ ಇಂಪ್ರೆಷನ್ ಟು ಬಿ ಅಫಿಕ್ಸ್ಡ್ ಬಿಫೋರ್ ರೀಚಿಂಗ್ ದ ಸೆಂಟರ್ ಅಂತಂದರೆ, ನೀವು ಮೊದಲೇ ಎಕ್ಸಾಮ್ ಸೆಂಟ್ರಿಗೆ ಹೋಗೋದಕ್ಕೆ ಮೊದಲೇ ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಹಾಕ್ಕೊಂಡು ತೊಗೊಂಡೋಗ್ಬೇಕಾಗತ್ತೆ. ಬಟ್ ರೈಟ್ ಸೈಡ್ ಏನಿದೆ ಸಿಗ್ನೇಚರ್, ಅದನ್ನು ನೀವು ಈಗಲೇ ಹಾಕಬಾರ್ದು. ಸಿಗ್ನೇಚರನ್ನು ಹಾಕಬಾರ್ದು. ಅದು ಯಾವಾಗ ಅಂತಂದರೆ, ನೀವು ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಇನ್ವಿಜಿಲೇಟರ್ ಮುಂದುಗಡೆ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಸೊ ಫಸ್ಟ್ ಇದು ಮೊದಲೇ ಮಾಡಿರಬೇಕಾಗತ್ತೆ. ಕ್ಯಾಂಡಿಡೇಟ್ ಫೋಟೋ ಅಂಟಿಸಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಅಲ್ಲಿ ನೀವು ತೆಗೆದುಕೊಂಡು ನೆಕ್ಸ್ಟ್ ಹೋಗಬೇಕಾಗತ್ತೆ. ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಟೀಚರ್ಸ್, ಅಲ್ಲಿ ಏನು ಇನ್ವಿಜಿಲೇಟರ್ಸ್ ಇರ್ತಾರೆ, ಆ ಇನ್ವಿಜಿಲೇಟರ್ಸ್ ಮುಂದೆ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಅವರೇ ಹೇಳ್ತಾರೆ ನಿಮಗೆ ಸಿಗ್ನೇಚರ್ ಮಾಡಿ ಅಂತ, ಅಲ್ಲಿ ಸಿಗ್ನೇಚರ್ ಮಾಡಬೇಕಾಗತ್ತೆ. ಸೊ ಇಷ್ಟು ಮತ್ತು ಇಷ್ಟೇ ಡೀಟೇಲ್ಸ್ ಕಂಪ್ಲೀಟಾಗಿ. ಮತ್ತು ಹೋಗಬೇಕಾದ್ರೆ ರೆಗ್ಯುಲರಾಗಿ ಒಂದು ID ಕಾರ್ಡನ್ನು, ಆಧಾರ್ ಕಾರ್ಡ್ ID ಕಾರ್ಡನ್ನು ತೊಗೊಂಡೋಗಿ, ಕಂಪಲ್ಸರಿಯಾಗಿರುತ್ತೆ ID ಕಾರ್ಡು. ಸೊ ಮತ್ತು ನಿಮಗೆ ಡ್ರೆಸ್ ಕೋಡ್ ಬಗ್ಗೆ ಗೊತ್ತೇ ಇದೆ ಎಲ್ಲನೂ. ಸೊ ಲಾಸ್ಟ್ ನೀಟ್ ಎಕ್ಸಾಮ್ ನೀವು ಆಲ್ರೆಡಿ ಒಂದು ಸರಿ ಅಟೆಂಡ್ ಮಾಡಿದ್ದೀರಾ. ಸ್ವಲ್ಪ ಮೆಟಲ್ ಇರುವಂತಹ ಆರ್ನಮೆಂಟ್ಸ್ಗಳಾಗಲಿ ಎಲ್ಲ ಕಂಪ್ಲೀಟಾಗಿ ಅವುಗಳನ್ನು ಅವಾಯ್ಡ್ ಮಾಡಿ. ಸೊ ಜಸ್ಟ್ ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಲಾಸ್ಟ್ ಟೈಮ್ ಏನು ಎಕ್ಸಾಮ್ ಆ ಥರ ಆಗಿತ್ತು, ಸೊ ಈ ರೀತಿಯಾಗಿ ನೆಕ್ಸ್ಟ್ ಈ ಥರ ಆಗದೇ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಜೊತೆಗೆ ಎಲ್ಲರದು ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.